ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಧಾರವಾಡದಲ್ಲಿ ನಟ ಚೇತನ್ 3 ಪ್ರಮುಖ ವಿಚಾರಗಳ ಕುರಿತಂತೆ ಮಾತಾಡಿದ್ದಾರೆ. ಒಂದು RSS ಬ್ಯಾನ್, ಮಗದೊಂದು ಈ ಬಿಹಾರದ ಚುನಾವಣೆಯಲ್ಲಿ ಮಹಿಳೆಯರಿಗೆ 10,000 ರೂಪಾಯಿ ನೀಡಿರೋದು, ಇನ್ನು ಕರ್ನಾಟಕದಲ್ಲಿ ಕುರ್ಚಿ ಕಾಳಗ ನಡೀತಾ ಇದೆ. ಈ 3 ಪ್ರಮುಖ ವಿಚಾರಗಳ ಕುರಿತಂತೆ ಪ್ರಸ್ತಾಪ ಮಾಡಿದ್ದಾರೆ. ಬನ್ನಿ ನೋಡೋಣ. ನಾನು ನೋಡಿ, ಪ್ರಜಾಪ್ರಭುತ್ವದಲ್ಲಿ ಅನೇಕ ವಿಚಾರಗಳು, ನಮ್ಗೆ ಇಷ್ಟ ಇರೋ ವಿಚಾರಗಳು ಇರುತ್ತೆ, ಬೇರೆ ಬೇರೆ ಹಂತಕ್ಕೆ ನಮ್ಗೆ ಇಷ್ಟ ಇಲ್ಲದಿರೋ ವಿಚಾರಗಳು ಇರುತ್ತೆ. ನಾನು ನಿಷೇಧ ಸಂಸ್ಕೃತಿಯನ್ನು ನಾನು ಒಪ್ಕೊಳಲ್ಲ. ಆರ್ಟಿಕಲ್ 19 ಅನ್ನೋದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಆಗಿರ್ಬೋದು, ಅದರಲ್ಲಿ ಒಂದು ರೈಟ್ ಟು ಅಸೆಂಬಲ್ ಆಗಿರ್ಬೋದು, ರೈಟ್ ಟು ಪ್ರೊಟೆಸ್ಟ್ ಆಗಿರ್ಬೋದು, ಮಾಧ್ಯಮದ ಸ್ವಾತಂತ್ರ್ಯ ಆಗಿರ್ಬೋದು, ಇವೆಲ್ಲ ಕೂಡ ಎತ್ತಿ ಹಿಡಿಯೋದು ಭಾಳ ಮುಖ್ಯ ಆಗುತ್ತೆ. ಸೊ ಆ ದಿಕ್ಕಿನಲ್ಲಿ ನಾನು ಯಾವುದನ್ನು ನಿಷೇಧ ಮಾಡೋಕ್ಕಾಗೋದು, ಯಾವುದಾದ್ರು ಕಾನೂನು ಉಲ್ಲಂಘನೆ ಮಾಡಿದ್ರೆ ಅದಕ್ಕೆ ತಕ್ಕಂತೆ ಕ್ರಮ ತಗೋದು. ಆದರೆ ನಿಷೇಧ ಮಾಡಕ್ಕೆ ಕೊಟ್ಟಾಗ ಏನಾಗುತ್ತೆ ಅಂದರೆ, ಒಂದು ರೀತಿ ಈ ಸರ್ಕಾರಗಳು ಅವರು ಒಂದು ಸರ್ವಾಧಿಕಾರಿ ಧೋರಣೆ ತೋರಿಸಿ ಅವರು ಒಂದು ಪ್ರಜಾಪ್ರಭುತ್ವನ ಅವ್ರು ಕಪಿಮುಷ್ಟಿಯಲ್ಲಿ ಇಟ್ಕೊಂಡಾಗ ಅದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ. BJP JDU ಗೆದ್ದಿದ್ದಾರೆ. ಬಟ್ ಅಲ್ಲೂ ಕೂಡ ವರ್ಲ್ಡ್ ಬ್ಯಾಂಕಿಂದ ಬಂದಿರೋ 14,000 ಕೋಟಿ, ಅದು ಕೂಡ ಈ ಕೊನೆ ಮೂಮೆಂಟ್ಗೆ 10,000 1.25 ಕೋಟಿ ಮಹಿಳೆಯರಿಗೆ ಒಂದು ರೀತಿ ಕೊಟ್ಟಿದ್ದಾರೆ ಅಂತ ನಮಗೆ ಕೇಳ್ಪಟ್ಟಿದೆ. ಇದು ನಿಜವಾಗ್ಲೂ ಇದು ಇನ್ವೆಸ್ಟಿಗೇಷನ್ ಆಗಬೇಕು, ತನಿಖೆ ಆಗಬೇಕು. ಇದು ಸಾಬೀತಾಗಿದ್ದರೆ ಇದು ಎಷ್ಟು ಮಟ್ಟಿಗೆ ಪ್ರೋಟೋಕಾಲ್ ಅಡಿಯಲ್ಲಾಗಿದೆ, ಇದು ಎಲ್ಲೋ ಒಂದು ಕಡೆ ಹೈ ಲೆವೆಲ್ ಒಂದು ರೀತಿ ಲಂಚ ಕೊಟ್ಟಂಗೆ ಆಗಿದೆಯಾ ಅಂತ ನಮಗೆ ಚರ್ಚೆಗಳು ಉಂಟಾಗ್ತವೆ. ನೋಡಿ, ಈ ಒಂದು ರಾಜ್ಯ ಸರ್ಕಾರ ಅವ್ರ ದೃಷ್ಟಿ ಏನಿದೆ ಅಂದರೆ, ನಾನು ಮುಖ್ಯಮಂತ್ರಿ ಆಗಬೇಕು, ನಾನು ಅಧಿಕಾರ ಹಿಡಿಬೇಕು ಅನ್ನೋ ಒಂದು ಹಪಾಹಪಿನೇ ಅವರು 140 ವರ್ಷಗಳನ್ನ ಮಾಡ್ಕೊಂಡು ಬರ್ತಿದ್ದಾರೆ. ಅವ್ರಿಗೆ ಪರಿವರ್ತನೆಯ ದೃಷ್ಟಿಯಾಗಿರ್ಬೋದು, ಜನರ ಜೀವನಕ್ಕೆ ಒಂದು ರೀತಿ ಉತ್ತಮಗೊಳಿಸೋ ರೀತಿಯಾಗಿ ಆ ಕಾಳಜಿ ಇಲ್ಲ. ಅಧಿಕಾರದ ಚುಕ್ಕಾಣಿ ಹೆಂಗೆ ಹಿಡಿಬೋದು, ನಾನು ಕುರ್ಚಿ ಹಿಡಿಬೋದು ಅನ್ನೋ ಒಂದು ಮನಸ್ಥಿತಿ. ಇದರಿಂದ ಬಿಟ್ಟು ನಮಗೆ ಒಂದು